ನಾನು ಮಾತನಾಡ್ತಾ ಇರುವುದು ಕೇರಳ ರಾಜಕಾರಣಕ್ಕೆ ಸಂಬಂಧಪಟ್ಟಿದ್ದರೂ ಕೂಡ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದೆ. ಏನು ವಾಟ್ ಇಸ್ ದ್ಯಾಟ್? ಗೊತ್ತಿದೆ ನಮಗೆ, ಕೇರಳದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಸ್ಥಾನವನ್ನು UDF ಗೆತ್ತು. ಅದಾದ ಮೇಲೆ ಮೂವರ ನಡುವೆ ಪೈಪೋಟಿ ಇತ್ತು. ಸನ್ಮಾನ್ಯ KC ವೇಣುಗೋಪಾಲ್ ಅವರು, ಸತೀಶನ್ ಅವರು, ಹಾಗೆಯೇ ರಮೇಶ್ ಚೆನ್ನಿತ್ತಾಲ ಅವರು, ಇವರು ಮೂರು ನಡುವೆ ಇದ್ದಂಥ ಪೈಪೋಟಿಯಲ್ಲಿ ಅದು ಭಾಳ ಒಂದು ಅಂತಿಮ ಹಂತಕ್ಕೆ ಬಂದಿತ್ತು. ಏನು ಫೈಟ್ ಎಲ್ಲಿ ಹೋಗುತ್ತೆ ಏನು ಅಂತ. ಆವಾಗ ಮಧ್ಯಾಹ್ನದವರೆಗೆ ಒಂದು ಮಾತು ಕೇಳಿಬರ್ತಾಯಿತ್ತು. ಆ ಮಾತು ಏನು ಅಂದರೆ, ಯು ಸಿ ದಟ್ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗುವುದು ಬಹುಮಟ್ಟಿಗೆ ನಿಶ್ಚಿತ. ಸಂಜೆ ಆಗುವತ್ತಿಗೆ ಬದಲಾಯಿತು. ಈ ಬದಲಾವಣೆಯ ಹಿಂದೆ ಕರ್ನಾಟಕದ ಒಬ್ಬ ನಾಯಕರು ಇದಾರಿಯಾ? ಕರ್ನಾಟಕದ ನಾಯಕರೊಬ್ಬರು ಆಟ ಆಡಿದ್ರ? ಈ ಪ್ಲೇ ಈಸ್ ರೋಲ್. ಅವ್ರು ಯಾರೋ ಅನ್ನೋದು ನಂತರ ಹೇಳ್ತೀನಿ. ಈ ಕರ್ನಾಟಕದ ಈ ನಾಯಕರು ಏನಿದ್ದಾರೆ ಅವರು ಈಸ್ ಕ್ಲೋಸ್ ಟು ರಮೇಶ್ ಚೆನ್ನಿತ್ತಾಲ. ರಮೇಶ್ ಚೆನ್ನಿತ್ತಾಲ ಕಾಂಗ್ರೆಸ್ನ ಹಿರಿಯ ನಾಯಕರುಗಳು, ಒಂದು ರೀತಿ ಕಾಂಗ್ರೆಸ್ನ ಮೂಲ ನಿವಾಸಿಗಳು, ವಲಸೆಕೋರರಲ್ಲ. ಅವರ ಜೊತೆ ಇವ್ರಿಗೆ ಒಳ್ಳೆಯ ಸಂಬಂಧ. ಹಾಗೇನೇ ಸತೀಶನ್ ಜೊತೆ ಕೂಡ ಇದ್ದಂಥ ನಾಯಕರು. ಅವ್ರು ಹೇಗೆ ಆಟ ಆಡಿದ್ರು ಅದನ್ನೇ ಇಂಟ್ರೆಸ್ಟಿಂಗ್ ನಿಮ್ಗೆ ನಾನು ಹೇಳೋಕ್ಕಾಗಿ. ಅವತ್ತೇನಾಯ್ತಂತೆ, ಭಾಳ ಉನ್ನತ ಮೂಲಗಳ ಪ್ರಕಾರ ದೆಹಲಿಯಲ್ಲಿ ಮಾತುಕತೆ ನಡೀತಾ ಇತ್ತು, ವಾಟ್ ಟು ಡೂ ಇದು. ಆ ಸಂದರ್ಭದಲ್ಲಿ KC ವೇಣುಗೋಪಾಲ್ ಅಂತೆ, ನೋಡಿ ನನಗೇನು ಜಾಸ್ತಿ ವರ್ಷ ಬೇಡ, 2 ವರ್ಷ ಚೀಫ್ ಮಿನಿಸ್ಟರ್ ಮಾಡಿರಿ ಸಾಕು, ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಯಥಾ ಪ್ರಕಾರ ನಾನು ಡೆಲ್ಲಿ ಪಾಲಿಟಿಕ್ಸಿಗೆ ಬಂದುಬಿಡ್ತೀನಿ, ಅಲ್ಲಿವರೆಗೆ ಅವಕಾಶ ಕೊಡಿ. ಸೊ ಅಲ್ಟಿಮೇಟ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವ್ರ ಫ್ಯಾಮಿಲಿ ಒಂದು ತೀರ್ಮಾನವನ್ನು ತಗೋಬೇಕಾಗಿತ್ತು. ಸರಿ, ಅವರು ಚರ್ಚೆ ನಡೆಸಿದ್ರು, ಎಲ್ಲ ಮಾಡಿದ್ರು. ಓಕೆ ಫೈನ್, ಇವ್ರ ನಡುವೆ ಒಂದು ಹೊಂದಾಣಿಕೆ ಮಾಡಬೇಡ ಅಂಥೇಳಿ ದೆಹಲಿ ಕರೆಸಿದ್ರು. ವೇಣುಗೋಪಾಲು, ಸತೀಶನ್ನು, ರಮೇಶ್ ಚೆನ್ನಿತ್ತಾಲ 3 ಜನ ಕೂತರು, ಮಾತುಕತೆ ಆಡಿದ್ರು. ಒಂದು ಹಂತಕ್ಕೆ ಬರಬೇಕಾಗಿತ್ತು. ಆಗ ಅಖಾಡಕ್ಕೆ ಇಳಿದವರೇ ಕರ್ನಾಟಕದ ನಾಯಕರು. ಈ ಎಂಟರ್ ಅವರಿಗೆ ನಾನು ನಿಮ್ಗೆ ಮೊದಲು ಹೇಳಿದ ಹಾಗೆ ರಮೇಶ್ ಚೆನ್ನಿತ್ತಾಲ ಮತ್ತು ಸತೀಶನ್ ಜೊತೆ ಒಳ್ಳೆಯ ಹತ್ತಿರದ ಸಂಬಂಧ. ಏನಾಯಿತು ಅಂತ ಬಹಳ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾಯಿದ್ರು. ಅಲ್ಲಿ ಬಹುಮಟ್ಟಿಗೆ ಅಧಿಕಾರ ಹಂಚಿಕೆಯ ಸೂತ್ರ ಏನಿದೆ, ಆ ಸೂತ್ರಕ್ಕೆ ಸತೀಶನ್ ಮತ್ತು ರಮೇಶ್ ಚೆನ್ನಿತ್ತಾಲ ಒಪ್ಪಿಕೊಳ್ಳುವ ಸ್ಥಿತಿ ಬಂದಿತ್ತು. ಆಗ ಈ ಕರ್ನಾಟಕದ ನಾಯಕರು, ಏನು ಹಿರಿಯ ನಾಯಕರು, ರಮೇಶ್ ಚೆನ್ನಿತ್ತಾಲ ಮತ್ತು ಸತೀಶನ್ ಅವರಿಗೆ ಹೇಳಿದರು, ನೋಡಿ ಈ ಸಂದರ್ಭದಲ್ಲಿ ನೀವು ಒಂದಾಗಿರಬೇಕು. ಹಾಗಿದ್ದರೆ ಮಾತ್ರ KC ವೇಣುಗೋಪಾಲ್ ಅವರನ್ನು ಮಣಿಸೋದಕ್ಕೆ ಸಾಧ್ಯ. ನೀವಿಬ್ಬರು ಬೇರೆ ಬೇರೆಯಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡಿದರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವ ಹಾಗೆ KC ವೇಣುಗೋಪಾಲ್ ಬಂದು ಕೂತ್ಕೊತಾರೆ. ಸೊ ಹಾಗೆ ಹೇಳಿ ಯುದ್ಧಕ್ಕೆ ಇವರಿಬ್ಬರನ್ನು ಸಿದ್ಧಪಡಿಸು. ಯಾವ ರೀತಿ ಯುದ್ಧ ಅದನ್ನು ಹೇಳೋದಕ್ಕಿಂತ ಮೊದಲು ಯಾಕೆ KC ವೇಣುಗೋಪಾಲ್ ಮೇಲೆ ಕರ್ನಾಟಕದ ಈ ನಾಯಕರಿಗೆ ಸಿಕ್ತು? ಬಹಳ ಸರಳವಾಗಿ KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹತ್ತಿರ ಮಾತ್ರ ಅಲ್ಲ, ಅವರು ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹಿತಾಸಕ್ತಿ ಏನಿದೆ ಆ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದವರು ಮತ್ತು ಸಿದ್ದರಾಮಯ್ಯನವರ ಬದಲಾವಣೆಗೆ ಸದಾ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಸಿಟ್ಟು ಬೇಸರ ಅವರಿಗೆ. ಆದ್ದರಿಂದ ಅದಕ್ಕೆ ಸೇಡು ತೀರಿಸ್ಕೊಳ್ಳೋದು ಹೇಗೆ? ದಿಸ್ ಇಸ್ ಸಿಂಪ್ಲೆಸ್ಟ್ ವೇ. ಸೊ ಪ್ರಾಯಶಃ ನನಗನ್ಸುವಾಗಿ KC ವೇಣುಗೋಪಾಲ್ ಇದನ್ನು ನಿರೀಕ್ಷೆ ಮಾಡಿದ್ರು ಇಲ್ಲ ಗೊತ್ತಿಲ್ಲ. ಒಂದು ಹಂತಕ್ಕೆ ಬಂದ ಮೇಲೆ ಕರ್ನಾಟಕದ ನಾಯಕರು ಹೇಳಿದ್ರಂತೆ ಸತೀಶನ್ಗೆ ಮತ್ತು ಇವರಿಗೆ, ಯಾವ ಕಾರಣಕ್ಕೂ ಒಪ್ಪಬೇಡಿ, ಅಧಿಕಾರ ಹಂಚಿಕೆ ಅಂತ ಅಂದ್ಕೊಂಡು ನಾನು ಕರ್ನಾಟಕದಲ್ಲಿ ಗೂಟ ಹೊರಿಸ್ಕೊಂಡಿದ್ದೀನಿ, ನನಗೆ ಅಧಿಕಾರ ಹಂಚಿಕೆ ಬರಬೇಕಾಗಿತ್ತು, ಮುಖ್ಯಮಂತ್ರಿ ಜಾಗ ಕೊಡಲೇ ಇಲ್ಲ, ನನ್ನ ಮೂಗಿಗೆ ತುಪ್ಪ ಸವರ್ಬಿಟ್ಟು ನನ್ನನ್ನು ಈ ಸ್ಥಿತಿಗೆ ತಂದರು, ನನಗಾದದ್ದು ನಿಮಗೆ ಆಗುವುದು ಬೇಡ, ಆದ್ದರಿಂದ ನೀವೇನು ಮಾಡಿ, ಯಾವ ಕಾರಣಕ್ಕೂ ಒಪ್ಪಬೇಡಿ ಅಂತ. ಸೊ ಇದು ಸತೀಶನ್ ಅವರಿಗೆ ಮತ್ತು ಚೆನ್ನಿತ್ತಾಲ ಅವರಿಗೆ ಅನ್ನಿಸ್ತು. ಇಬ್ಬರು ಜೊತೆಯಾಗಿ ಉಳಿದ್ರು. ಸತೀಶನಿಗೆ ಬೆಂಬಲ ಕೊಡೋದಕ್ಕೆ ಚೆನ್ನಿತ್ತಾಲ ರೆಡಿ ಆಗ್ಬಿಟ್ರು. ರೆಡಿ ಆದಮೇಲೆ ದೆಹಲಿಯಲ್ಲಿ ಭಾಳ ಸ್ಪಷ್ಟವಾಗಿ ಸತೀಶನ್ ಹೇಳಿದಂತೆ, ಯಾವ ಕಾರಣಕ್ಕೂ ನಾನು ಅಧಿಕಾರ ಹಂಚಿಕೆ ಅನ್ನೋದನ್ನು ಒಪ್ಪಲ್ಲ. 2 ವರ್ಷ ಅವರು, 3 ವರ್ಷ ನಾಯ್ಡು, ಬೇಡವೇ ಬೇಡ, ನಾನು ಬಿಟ್ಬಿಡಿ, ನನಗೆ ಬೇಡ, ನನಗೆ ಮಂತ್ರಿ ಸ್ಥಾನನೂ ಬೇಡ, ನನ್ನ ನೆಟ್ಟಕ್ಕೆ ನಾನು ಇರ್ತೀನಿ. ಆಗ ಬೇರೆ ದಾರಿ ಉಳಿಲಿಲ್ಲ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು. ಅಲ್ಟಿಮೇಟ್ಲಿ ಅಂದ್ಕೊಳ್ಳಿ, ಸರಿ ಸತೀಶನ್ ಅವರನ್ನೇ ಮುಖ್ಯಮಂತ್ರಿ ಮಾಡುವ ತೀರ್ಮಾನಕ್ಕೆ ಬಂದರು. ಹಾಗಿದ್ದರೆ ಇದರ ಹಿಂದಿರುವ ಕರ್ನಾಟಕದ ನಾಯಕರು ಯಾರು ನಿಮ್ಗೆ ಈಗಲೇ ಅರ್ಥ ಆಗಿರ್ಬೋದು. ಅವರು ನನ್ ಅದರ್ ದೆನ್ DK ಶಿವಕುಮಾರ್. ಈ ಪ್ಲೇಡ್ ಸ್ಕೀಮ್. ಯಾಕೆಂದರೆ ಅವರಿಗೆ ತಮಗೆ ಅಧಿಕಾರ, ಮುಖ್ಯಮಂತ್ರಿ ಸ್ಥಾನ ತಪ್ಪಿದೆ ಅನ್ನುವ ಬೇಸರ ಇತ್ತು. ಇಡೀ ಈ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಿದವರು ಸನ್ಮಾನ್ಯ ವೇಣುಗೋಪಾಲ್ ಅನ್ನೋದು ಗೊತ್ತಿತ್ತು.
ಸೊ ಆದ್ದರಿಂದ ಅವರು ಇಲ್ಲಿ ಸೇಡು ತೀರಿಸ್ತಾರೆ. ನೋಡಿ, ರಾಜಕಾರಣ ಅಂದರೆ ಹಾಗೆ, ಇಲ್ಲಿ ಯಾರ್ಯಾರೋ ಆಟ ಆಡ್ತಿರ್ತಾರೆ. ಮತ್ತು ರಾಜಕಾರಣದಲ್ಲಿ ಭಾಳ ಮುಖ್ಯವಾಗಿ ಏನು ಗೊತ್ತಾ ನಿಮಗೆ, ಅದಕ್ಕೆ ಆದ ನಿಯಮಾವಳಿಗಳಿಲ್ಲ. ಉಳಿದೆಲ್ಲ ಕ್ರೀಡೆಗಳಿಗೂ, ರಾಜಕಾರಣ ಒಂದು ಕ್ರೀಡೆ ಅಂದ್ಕೊಳ್ಳಿ, ಎಲ್ಲ ಕ್ರೀಡೆಗಳಿಗೂ ನಿಯಮಗಳಿರ್ತವೆ. ಕ್ರಿಕೆಟ್ಗೆ ಇದೇ ರೀತಿ ಇರುತ್ತೆ, ಫುಟ್ಬಾಲಿಗೆ ಇರುತ್ತೆ, ಶಟಲ್ ಕಾಕ್ ಇರುತ್ತೆ. ರಾಜಕಾರಣಕ್ಕೆ ಯಾವುದೇ ನೀತಿ ನಿಯಮಗಳಿಲ್ಲ, ಆಡಿದ್ದೇ ಆಟ. ಸೊ ಆದ್ದರಿಂದ ಇಡೀ ಕಾಂಗ್ರೆಸ್ ರಾಜಕಾರಣದಲ್ಲಿ ಸಿ ಡಿ ಕೆ ಶಿವಕುಮಾರ್ ತಮಗಾದ ನೋವನ್ನು, ಆ ನೋವಿಗೆ ಪ್ರತಿಯಾಗಿ ವೇಣುಗೋಪಾಲ್ ಮೇಲೆ ಸೇಡು ತೀರಿಸಿದ್ದಾರೆ. ಇದು ಇವತ್ತಿನ 3 ಸುದ್ದಿಗಳು ಮೆಗಾ ಫೋಕಸ್. ಮತ್ತು ನಾನು ಹಾಜರಾಗ್ತೀನಿ 3 ಸುದ್ದಿಗಳವರೆಗೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ.